ನೀವ್ ಯಾಕೆ ಇಲ್ಲಿದ್ದೀರಾ? ಅಮ್ಮ ಭಿಕ್ಷೆ ಹಾಕ್ರಮ್ಮ. ಮಧುಸ್ವರ ಏನ್ ಮಾಡ್ತಿದ್ದೀರಾ ನೀವು? ನೀವು ಮಾಡ್ತಿರೋ ಕೆಲ್ಸ ದಯವಿಟ್ಟು ಎದ್ದು ಬನ್ನಿ. ಅಣ್ಣ ಅಣ್ಣ ಭಿಕ್ಷೆ ಹಾಕಣ. ಬೆಳಗ್ಗೆಯಿಂದ ಏನು ತಿಂದಿರ ಅಣ್ಣ. ಅಣ್ಣ ಅಣ್ಣ ಮನೋಜರೇ ನೀವನ್ನೇ ಕರಿತಿರೋದು. ಅಮ್ಮ ಹೊಟ್ಟೆ ಹಸ್ವಾಗ್ತಿದ್ಯಮ್ಮ. ಅಮ್ಮ ಯಾರಾದ್ರೂ ಭಿಕ್ಷೆ ಹಾಕ್ರಮ್ಮ. ಅಮ್ಮ ಭಿಕ್ಷೆ ಹಾಕ್ರಮ್ಮ. ಸೊಲ್ಲಿ ಮೀನಮ್ಮ ಆಯ್ತರ ತಿಂಡಿಗಳು ಒಂದ್ ಚಮ್ ಕಾಫಿಗಳು. ರೀ ಹೋದ್ ತಿಂಗಳು ನಾವಿಬ್ರು ದೇವಸ್ಥಾನಕ್ ಬಂದಿದ್ವಲ್ಲ, ಆ ದೇವಸ್ಥಾನಕ್ ಬಂದ್ರಿ? ಅಮ್ಮ ಕಾಯಕವೇ ಕೈಲಾಸ ಕಣಮ್ಮ. ನೀನೇನಮ್ಮ ಕೈಲಾಸ ಪರ್ವತ ಕರಿತಾ ಇದ್ಯಾ? ಅಯ್ಯೋ ನೀವ್ ಬನ್ನಿ ಎಂದೆ. ಏಯ್ ಆಗಲ್ಲ ಕಣಮ್ಮ. ಅರ್ಕೆ ಹೊತ್ಕೊಳ್ಳೋದು ಸುಲಭ, ನಿನ್ನೆ ಎತ್ಕೊಳ್ಳೋದು ಕಷ್ಟ. ನನ್ನ ಒತ್ಕೊಳ್ಳೋದಕ್ಕಲ್ಲ ರೀ, ಈ ಮಣ್ಣನ್ ನೋಡೋದಕ್ ಬನ್ನಿ. ಯಾರಮ್ಮ ನಮ್ಮಣ್ಣ? ಮನೋಜನ? ಹೌದು. ಏಯ್ ಅವ್ನ್ ಪಾರ್ಕಲ್ಲಿ ಇರ್ತಾನೆ ಕಣೆ, ದೇವಸ್ಥಾನದಲ್ಲಿ ಏನೇ ಮಾಡ್ತಾ ಇರ್ತಾನೆ. ಭಿಕ್ಷೆ ಬೇಡ್ತಿದ್ದಾರೆ. ಏನಮ್ಮ ಹೇಳ್ತಾ ಇದ್ಯಾ? ಮನೋಜ ಕಣ್ಣಾರ ನೋಡ್ಬಿಟ್ಟೆ ರೀ, ಅವ್ರ ಅವಸ್ಥೆನ ನನಗೆ ನೋಡೋದಕ್ಕಾಗ್ತಿಲ್ಲ. ಅಮ್ಮ ತಾಯಿ ಅಂತ ರೂಪಾಯಿನೂ ಬೇಡ್ತಿದ್ದಾರೆ. ದಯವಿಟ್ಟು ಬಂದ್ರಿ. ಏಯ್ ಎಪ್ಸಮ್ಮ ಅವನ್ನ ಫಸ್ಟು ಮೊದಲು ಹೇಳೋಂಗೆ ಅದೆಲ್ಲ ಮಾಡಬೇಡ ಅಂತ. ರೀ ನಾನು ಎಷ್ಟು ಕರೆದ್ರೂ ಅವ್ರು ಬರ್ತಿಲ್ಲ. ಸರಿ ಬಂದೇ ಇರಮ್ಮ, ನೀನಲ್ಲೇ ಇರು. ಒಂದೊಂದು ಸೀನಿ ಒಂದು. ಅಮ್ಮ ಅಮ್ಮ ತಾಯಿ ಹೊಟ್ಟೆ ತಡೆಯಕ್ಕಾಗ್ತಿಲ್ಲ. ಏನಾದರೂ ದಾನ ಮಾಡ್ರಯ್ಯ. ಅಮ್ಮ ಏನಾದರೂ ದಾನ ಮಾಡಮ್ಮ. ಎಲ್ಲವನು? ನನಗ ಇದನ್ನ ನೋಡೋದಕ್ಕಾಗ್ತಿಲ್ಲ, ಬಂದ್ ನೋಡ್ರಿ. ನಿನ್ ಮಾತು ಕೇಳಿದ ನಿಜಲು ನಮ್ ಲೋ ಮನೋಜ, ಏನೋ ಇದು ಲೋ. ಅಮ್ಮ ಅಮ್ಮ 1 ರೂಪಾಯಿ ಹಾಕಮ್ಮ. ನಾ ಏನ್ ಮಾಡ್ತಾ ಇದ್ದೆ ನೀನು? ಅದಳ ಮನೆಗೆ ಹೋಗೋಣ. ಅಮ್ಮ ಯಾರಾದ್ರೂ ಭಿಕ್ಷೆ ಹಾಕ್ರಮ್ಮ. ಲೋ ಏನೋ ಮಾಡ್ತಾ ಇದ್ದೆ ನೀನು, ನನ್ನ ಕೈ ನೋಡಕ್ ಆಗ್ತಾರಲ್ಲೋ, ಕಣ್ಣಲ್ಲಿ ನೀರು ಬರ್ತಾ ಇದೆ. ನಡೆಯೋ ಮನೆ ಕೊಡ ಬರ ಹೆದಳ ಮೇಲೆ. ನೋಡು ಜನ ಬರ್ತಾ ಇದ್ದಾರೆ, ಸುಮ್ಮನೆ ಅನ್ಯಾಯವಾಗಿ ನನ್ನ ಹೊಟ್ಟೆ ಮೇಲೆ ನೋಡಿಬೇಡ. ದಯವಿಟ್ಟು ಇಲ್ಲಿಂದ ಹೊಟ್ಟೋಗು. ಲೈ ಹೊಟ್ಟೆ ಪಾಡಿ ಯಾರಾದ್ರೂ ಈ ಕೆಲಸ ಮಾಡ್ತಾರೇನಾ? ಈ ಕೆಲಸ ಸಾಮಾನ್ಯ ಕೆಲಸ ಅಲ್ಲ, ಕಷ್ಟಪಟ್ಟು ದುಡಿತಾ ಇದೀವಿ. ಅಯ್ಯೋ ಅಣ್ಣ, ನಾನು ನಿಮ್ಮ ಪ್ರೊಫೆಷನ್ ಬಗ್ಗೆ ಮಾತಾಡ್ತಾ ಇಲ್ಲ ಅಣ್ಣ. ಆದ್ರೆ ಇವನು ಹಿಂಗೆಲ್ಲ ಮಾಡುವಂತನು ಅಲ್ಲ ಅಣ್ಣ. ಇವನು ತುಂಬಾ ಓದಿದಾನೆ. ಇವನು ನಮ್ಮಮ್ಮ ಇವನನ್ನ ರಾಜ್ ಅಂತ ನೋಡ್ಕೊಂಡಿದ್ದಾರೆ. ನಮ್ಮನೇಲಿ ನಾನು ತಮ್ಮ ಮಿಗ್ದವ್ರು ಎಲ್ರು ಅನ್ನ ಚಿತ್ರಾನ್ನ ತಿನ್ಕೊಂಡು ಬೆಳೆದವರು. ಆದ್ರೆ ಇವನಿಗೆ ಮಾತ್ರ ಫ್ರೂಟ್ಸು ಡ್ರೈ ಫ್ರೂಟ್ಸು ಹಾಕಿ ಬೆಳೆಸ್ತವ್ರು. ಸ್ವಂತ ಅಣ್ಣನ ಓಣ ಮನೋಜ ಎದ್ದಳೋ ಪ್ಲೀಸ್ ಎದ್ದಳೋ. ಆಗಲ್ವಾ? ಇವತ್ತು ಇಲ್ಲಿ ಬಂದು ಕೂತಿರೋದಕ್ಕೆ ನೀನೇ ಕಾರಣ. ಅಮ್ಮ ಅಣ್ಣ. ಲೇ ಮನೋಜ, ನೀನಿನ್ನ ಭಿಕ್ಷೆ ಬೇಡು ಅಂತ ಹೇಳಿದ್ದೀನಿ ನಾನು. ಏನೋ ಜವಾಬ್ದಾರಿ ಬರಲಿ, ಉದ್ಧಾರ ಆಗಲಿ ಅಂತ ಹೇಳಿರ್ತೀನಪ್ಪ. ಅಣ್ಣ ತಮ್ಮಂದಿರಾಗೆ ಅಷ್ಟು ಮಾತಾಡಂಗಿಲ್ಲಣ್ಣ. ಅದಕ್ಕೆ ಹಿಂಗೇನೋ ಮಾಡ್ತಾರ ರೀ? ಒಂದ್ ವೇಳೆ ಇದನ್ನ ಅತ್ತೆ ಮಾವ ನೋಡಿದ್ರೆ ಅವ್ರ ಗತಿ ಏನ್ರಿ? ಯಾರಾದ್ರೂ ನೋಡಿ ಅಪ್ಪ ಅಮ್ಮನಿಗೆ ಹೇಳಿದ್ರೆ ಕಷ್ಟ ಕಣೋ. ಮನೋಜ ನಿನಗೆ ಏನ್ ಬೇಕೋ ಹೇಳೋ, ನಾನು ಕೊಡಿಸ್ತೀನ. ನಿನಗೆ ಕೆಲಸ ಬೇಕು, 14 ವರ್ಷ ದುಡ್ಡು ಬೇಕು. ಕೊಡ್ತೀಯಾ? ನೀನ್ ಕೊಡ್ತೀಯ ಹೇಳು. ಅಂದ್ರೆ ನೀನ್ ಇಲ್ಲಿ ಕೂತಿರೋದು ಕೆನಡಾಗ ಹೋಗಕ್ಕ? ಹೌದು ಕಣೋ. ಇಡೀ ದಿನ ಭಿಕ್ಷೆ ಬೇಡಿದ್ರೆ ಮನ್ಸಲ್ಲಿ ಅಂದ್ಕೊಂಡಿರೋದು ಆಗುತ್ತೆ ಅಂತ ಸ್ವಾಮೀಜಿ ಹೇಳಿದ್ದಾರೆ, ಅದಕ್ಕೆ ಕೂತಿದ್ದೀನಿ. ಯಾವ ಸ್ವಾಮಿ ನಾನು? ಯಾರು ನಿನಗೆ ಇದನ್ನ ಹೇಳಿದ್ದು? ಅದೇ ಕಣ, ನನ್ನ ಪಾರ್ಕ್ ಫ್ರೆಂಡು. ಊರು ಉದ್ಧಾರ ಮಾಡೋರು ನಿನ್ ಫ್ರೆಂಡ್ ಆಗೋದ್ರೇನ? ಅವನು ಹೇಳ್ದ ನೀನ್ ಕೇಳ್ಬಿಟ್ಟೆ. ಲೇ ಲೈಫಲ್ಲಿ ಯಾರ ಹತ್ರನು ಕೈ ಚಾಚದೆ ಬದುಕೋದು ಕಣಲೇ ಬದುಕು ಅಂದ್ರೆ.
ಕೈ ಚಾಚ್ಕೊಂಡೆ ಬದುಕ್ತೀನಿ ಅಂತ ಹೇಳ್ಬಾರ್ದು. ನೋಡು ನೋಡು, ಮತ್ತೆ ಮತ್ತೆ ನಮ್ಮ ಪ್ರೊಫೆಷನ್ ಬಗ್ಗೆ ಮಾತಾಡ್ತಾ ಇದೀಯಾ. ಅಯ್ಯೋ ಅಣ್ಣ, ನಮ್ಮ ತಾಯಣ್ಣ ಇಲ್ಲ ಕಣೋ, ನಮ್ಮ ಅಣ್ಣನ ಮನೆ ಕರ್ಕೊಂಡು ಹೋಗಿ ಕೇಳ್ತಾ ಇದ್ದೀನಿ. ಏಯ್ ಮನುಜ, ಯಾವುದೇ ಕೆಲ್ಸಕ್ಕೆ ಹೋದ್ರು ಬೆಳಿಗ್ಗೆನೆ ಹೋಗಿ ಬೆಳಿಗ್ಗೆನೆ ವಾಪಸ್ ಮನೆ ಬಂದ್ಬಿಡ್ತಾ ಇದ್ದೆ. ಇದೊಂದೇ ಕೆಲಸ ನೋಡು, ಇಷ್ಟೊಂದು ಹಠ ಬಿದ್ದು ಮಾಡ್ತಾ ಇರೋದು ನೀನು. ಲೋ ಹೇಳಯ್ಯ ಮೇಲೆ. ನಾನು ಬರಲ್ಲ ಕಣ. ಯೋ ಸುಮ್ಮನೆ ಹೋಗಯ್ಯ, ಅಷ್ಟೊಂದು ಕರೀತಾ ಇದ್ದಾರೆ, ಕೇಳಿಸ್ಕೊತಾ ಇಲ್ವಾ ನೀನು? ನಮಗಾದ್ರೆ ಬೇರೆ ಕೆಲಸ ಇಲ್ಲ, ಇದ್ರೂ ಮಾಡಕ್ ಬರಲ್ಲ. ನೀನು ಅಷ್ಟೊಂದು ಓದಿ ನಿಂತೀಯ, ನೀನು ಇಲ್ಲಿ ಇರ್ಬೇಡ, ಹೋಗು. ಎಲ್ಲರೂ ಬೇಡ್ಕೊಂಡು ತಿನ್ನರೆ, ನಾವು ದೇವಸ್ಥಾನದಲ್ಲಿ ಬೇಡ್ಕೊಂಡು ತಿಂತೀವಿ, ನೀನು ದೊಡ್ಡ ದೊಡ್ಡ ಬಿಲ್ಡಿಂಗ್ನಲ್ಲಿ ಬೇಡ್ಕೊಂಡು ತಿನ್ನು, ಹೋಗು. ಏ ಮನುಜ, ಹೇಳು ಮನೆಗೆ ಹೋಗೋಣಲ್ಲೋ. ನಾನು ಬರಲ್ಲ ಕಣ. ರೀ ಎತ್ಕೊಂಡ್ ನಡೀರಿ. ಅಣ್ಣ ಅಣ್ಣ, ಅಯ್ಯ ನೀನ್ ಬರೀಲ್ಲ ಅಂದ್ರೆ ಇವಾಗ ಗ್ಯಾರಂಟಿ ಎತ್ಕೊಂಡು ಹೋಗೋದೆ. ಮರ್ಕ್ಯೋ ಇಲ್ವೋ ನೀನು? ಹೋದ ಸುಮ್ಮನೆ ಬರಲ್ಲ ಅಂತ ಹೇಳ್ತಿರ್ತಾನೆ. ಅಕ್ಕ ಬರಕ್ಕ ಅರ್ಥ ಆಗಲ್ಲ ನಿನಗೆ. ಆಮೇಲೆ ಏನು ಬೇಕು ಬಾರ ಸುಮ್ಮನೆ. ಏಯ್ ನಿನ್ ಬಟ್ಟೆ ಅಲ್ಲೋ ಪಾ, ಏನೋ ಇದು ಗಬ್ಬಾಸ್ತಿ ನಿಂದು. ಲೇ ಸೂರ್ಯ, ನಂದು ಇನ್ನೂ ವ್ರತ ಕಂಪ್ಲೀಟ್ ಆಗಿಲ್ಲ ಕಣೋ. ತಂದೆ, ಏಯ್ ದೇವಸ್ಥಾನದ ಮುಂದೆ ಬೇಡಿದ್ರೆ ಜನ ದುಡ್ಡು ಕೊಡ್ತಾರೆ. ಅದೇ ದೇವ್ರಿಗೆ ಬೇಡ್ಕೊಂಡ್ರೆ ನಿನ್ಗೇನ್ ಬೇಕು ಅಂತ ಕೊಡ್ತಾನೋ. ನೀನು ಬೇಡ್ಕೊಳ್ಳೇಬೇಕು ಅಂತಿದ್ರೆ ಹೋಗು ದೇವ್ರ ಹತ್ರ ಬೇಡ್ಕೊಳ್ಳೋ. ದಯವಿಟ್ಟು ಕೊಡೋ, ನನ್ನ ಮಾತು ಕೇಳೋ ಪ್ಲೀಸ್. ಬಾರೋ ಮನೆಗೆ ಹೋಗೋಣ. ನಿನ್ ತಮ್ಮ ಏನ್ ತಿನ್ಕೊಳೋ, ನಡಿಯೋ ಮನೋಜ, ಮನೆಗೆ ಹೋಗೋಣ. ಬಾರೋ ಅತ್ತ ಗಾಡಿ ಅತ್ತ ಬಾರ, ಇಲ್ಲಿ ಕೂತ್ಕೊಳ್ಳೋ. ಸೂರ್ಯ, ಅಣ್ಣ ನನ್ನ ಸಂಪಾದನೆ ಹಂಗೆ ಇಟ್ಟಿರಿ. ನಾನು ಬೆಳಗ್ಗೆ ಬಂದು ಇಸ್ಕೊತೀನಿ. ಲೋ ನನ್ನ ಕಾಸೆಲ್ಲ ಅಲ್ಲೇ ಇದೆ ಕಣೋ, ನಂದು ಕಣೋ. ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿರೋದು ಬೆಳಗ್ಗೆಯಿಂದಲೋ ಹಸ್ಕೊಂಡು.